ಸರ್, ಅದು ಅಧ್ಯಕ್ಷರು ವಿಚಾರದಲ್ಲಿ ಸಾಕಷ್ಟು ಹಿರಿಯರನ್ನೆಲ್ಲರೂ ಕೂಡ ಕರೆದು ಎಲ್ಲ ಅಭಿಪ್ರಾಯಗಳನ್ನು ಏನು ಸಂಗ್ರಹಣೆಯನ್ನು ಮಾಡಬೇಕು ಅಂತ ಎಲ್ಲ ವಿಚಾರಗಳನ್ನು ಸಂಗ್ರಹಣೆಯನ್ನು ಮಾಡುವಂತ ಕೆಲಸ ಮಾಡಿದ್ದಾರೆ. ಬಹುಶಃ ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಸೇರಿಕೊಂಡು ಯಾರು ಕೂಡ ಹೈಕಮಾಂಡ್ ಅನ್ನೋಂಥ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಅಂತ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧವಾಗಿದ್ದೀವಿ. ಯಾಕಂದ್ರೆ ಇವತ್ತು ಪಾರ್ಟಿಯ ತೀರ್ಮಾನಕ್ಕೆ ಯಾರು ಕೂಡ ಅದಕ್ಕೆ ವಿರುದ್ಧವಾಗಿ ಯಾರು ಅಲ್ಲ. ಇವತ್ತು ಆಲ್ರೆಡಿ ನಮ್ಮ ಪಾರ್ಟಿ ಏನಾಗಿದೆ, ಆಲ್ರೆಡಿ ಅಧ್ಯಕ್ಷರಾಗಿ ಅವ್ರು ನೇಮಿಸಿದ ನಂತರ ಅದರದಂತ ಕಾಲಮಿತಿ ಸಮಯ ಇದೆ. ಆ ಕಾಲಮಿತಿ ಸಮಯ ಇದ್ದಂತ ಟೈಮಲ್ಲಿ ಬಹುಶಃ ಅವ್ರಿಗೆ ಗೊತ್ತಿರೋಂಥ ಪ್ರಕಾರ ಇನ್ನೊಂದು ಒಂದೂವರೆ ವರ್ಷ ಇನ್ನ ಸಮಯ ಇದೆ ಅವರಿಗೆ. ಬೇಕಾದ್ರೆ ಆ ಸಮಯ ಆದ ನಂತರ ಬೇರೆಯವ್ರಿಗೆ ಅವಕಾಶ ಸಿಗಬಹುದೇನೋ. ಬಹುಶಃ ರಾಷ್ಟ್ರೀಯ ಪಕ್ಷಗಳು ಒಂದು ಸಾರಿ ಅಧ್ಯಕ್ಷನಾಗಿ ಮಾಡಿದ ನಂತರ ಇವತ್ತು ನಮ್ಮೆಲ್ಲರಿಗೂ ಕೂಡ ಪಾರ್ಟಿ ದೊಡ್ಡದಾಗುತ್ತೆ. ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಆಲ್ರೆಡಿ ಅಧ್ಯಕ್ಷರಾಗಿ ಅವ್ರು ಘೋಷಣೆ ಮಾಡಿರುವ ಕಾರಣ ಅವತ್ತು ಆಲ್ರೆಡಿ ನಮ್ಮ ರಾಷ್ಟ್ರೀಯ ನಾಯಕರು ಏನೇ ತೀರ್ಮಾನ ತಗೊಳ್ಳಿ ಅದ ತೀರ್ಮಾನ ತಗೊಂಡಿದ್ದ ಪ್ರಕಾರ ನಾವೆಲ್ಲರೂ ಕೂಡ ಭದ್ರ ಆಗಿರ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಕೂಡ ಹಂಗೆ ಇದೆ.